ಎಸ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ದೇವೆ. ಪಾಪದು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ನಿದ್ದೆ ಕೂಡ ಆಯ್ತು. ಇವಾಗ ಎದ್ದಿದ್ದಾಳೆ ಅವಳು. ಇವಾಗ ಇವರು ಪ್ರೋಗ್ರಾಮ್ ಬೇರೆ ಹೊರಡಬೇಕು. ಬಟ್ ನನಗೆ ಅಂತೂ ತುಂಬಾ ಖುಷಿ ಆಗ್ತಿದೆ ಇವತ್ತು. ಏನು ವಿಷಯ ಅಂದ್ರೆ ಬ್ರೇಕ್ಫಾಸ್ಟ್ ಒಳ್ಳೆ ಇತ್ತು, ಅದಕ್ಕೆ ಖುಷಿ ಆಯ್ತು ಅಂತ ಎನಿಸಿನ. ಯಾಕೆಂದ್ರೆ ಪುಂಡಿ ಮತ್ತು ಕೋಳಿ ಗಸಿ ಅದು ನನಗೆ ತುಂಬಾ ಫೇವ್ರೇಟ್. ಅದು ತುಂಬಾ ಖುಷಿ, ಹೊಟ್ಟೆ ರಿಲೇಟೆಡ್ ಅಂದ್ರೆ ಇಷ್ಟದ ಬ್ರೇಕ್ಫಾಸ್ಟ್ ಇದ್ರೆ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಅದು ಸೂಪರ್ ಕಾಂಬಿನೇಷನ್ ಮಾತ್ರ ಅದು. ಯಾಕೆಂದ್ರೆ ಇಲ್ಲಿ ಇವರ ಮನೆ ಪಕ್ಕದಲ್ಲಿ ಅಂದ್ರೆ ಒಂದು ಮಾರಿಗುಡಿ ಇದೆ, ಅಲ್ಲಿಗೆ ಕೋಳಿ ಹಾರಕ್ಕೆ ಕೊಟ್ಟಿದ್ರು. ಅದು ಇನ್ನೂ ಟೇಸ್ಟ್ ಜಾಸ್ತಿ, ತುಂಬಾ ಖುಷಿ ಆಗ್ತಾ ಇತ್ತು ತಿನ್ಲಿಕ್ಕೆ, ಸಖತ್ತಾಗಿತ್ತು ಅದು. ಅದನ್ನ ಬಿಟ್ಟು ಏನ್ ಖುಷಿಯ ವಿಷಯ ಅಂದ್ರೆ ಇವತ್ತು ಪಾಪುದು ಅಂದ್ರೆ ಹ್ಯಾಂಡ್ ಕಾಸ್ಟಿಂಗ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ನನ್ಗಂದ್ರೆ ಮುಂಚೆ ಅಂದ್ರೆ ಕಪಲ್ಸ್ ಇದು ಮಾಡ್ತಾರಲ್ಲ, ಸೊ ಅದು ಮಾಡಿಸ್ಬೇಕು ಅಂತ ಇತ್ತು. ಅದು ಬಟ್ ಪ್ಲಾನ್ ಮಾಡಿದ್ದೆ ಅಷ್ಟೇ, ಬಟ್ ಅದು ಮಾಡ್ಲಿಕ್ಕೆ ಆಗೇ ಇಲ್ಲ. ಬಟ್ ಪ್ರೆಗ್ನೆಂಟ್ ಇದ್ದಾಗ ನಾನು ಇವಾಗ ಹೇಳಿದ್ದೆ ಪಾಪುದದು ಮಾಡಿಸ್ಲೇಬೇಕು ಅಂತ. ನನ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾಸ್ ಏನು ಇರ್ಲಿಲ್ಲ. ಹಾಗಾಗಿ ಇವಾಗ 3 ಮಂತ್ ಆಗ್ತಾ ಬಂತಲ್ಲ, ಸೊ ಅದ್ರ ಬಗ್ಗೆ ಸರ್ಚ್ ಮಾಡ್ತಾ ಇದ್ವಿ. ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ, ಯಾಕಂದ್ರೆ ಅದು ಕೆಮಿಕಲ್ ಎಲ್ಲ ಆಡ್ ಮಾಡ್ತಾರೆ ಏನ್ ವಿಷಯ ಅಂತ, ಅದೆಲ್ಲ ನಾವು ನೋಡ್ಬೇಕಾಗುತ್ತೆ. ಹಾಗಾಗಿ ನಾವು ಅದ್ರ ಬಗ್ಗೆ ಸರ್ಚ್ ಮಾಡುವಾಗ ನಮ್ಗೊಬ್ರು ಅಂದ್ರೆ ನಮ್ಗೆ ಇವಾಗ ಸದ್ಯಕ್ಕೆ ಟ್ರಾವೆಲ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ, ಹಾಗಾಗಿ ಮನೆಗೇನೆ ಬಂದು ಮಾಡಿಕೊಡ್ತಾರೆ ಆ ತರದವರೊಬ್ರು ಬರ್ತೇನೆ ಅಂತ ಹೇಳಿದ್ದಾರೆ ಇವತ್ತು. ಅಂದ್ರೆ ಮೂಲತಃ ಹಾಸನದವರು ಅವರು, ಕೃತಿಕಾ ಅವರು ಅಂತ. ಅವರು ಎಲ್ಲ ಅವ್ರ ಬಗ್ಗೆ ನಾವು ಅಂದ್ರೆ ಪ್ರಾಡಕ್ಟ್ ಯಾವ್ದೆಲ್ಲ ಯೂಸ್ ಮಾಡ್ತಾರೆ ಅಂತ ಕರೆಕ್ಟ್ ಎಲ್ಲ ತಿಳ್ಕೊಂಡು ನಾವು ಓಕೆ ಅಂತ ಹೇಳಿದ್ದೇವೆ. ಅವ್ರು ಇವತ್ತು ಬರ್ತಿದ್ದಾರೆ, ನೋಡ್ಬೇಕು. ಇವರು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದ್ಮೇಲೆ ನಾವು ಇವಾಗ ಅಲ್ಲಿ ಮನೆಗೆ ಹೋಗ್ಬೇಕು. ಮಂಗಳೂರಿನ ನಮ್ಮ ಉರುವಾದ ಮನೆಗೆ ಹೋಗ್ಬೇಕು, ಅಲ್ಲಿ ಬರ್ತಾರೆ ಅವರು. ಯಾಕಂದ್ರೆ ಇಲ್ಲಿ ಸ್ವಲ್ಪ ಅವರಿಗೆ ಕಷ್ಟ ಆಗ್ಬೋದು ಬರ್ಲಿಕ್ಕೆ, ಯಾಕಂದ್ರೆ ಅವರು ಹಾಸನದಿಂದ ಬಂದಿರುವಾಗ ನಾವು ಅವರಿಗೂ ಸ್ವಲ್ಪ ಅನುಕೂಲ ಮಾಡಿ ಕೊಡ್ಬೇಕಾಗ್ತದೆ. ನಾವು ಅಲ್ಲಿ ಹೋಗಿ ಅಲ್ಲಿಗೆ ಅವರು ಬರ್ತಾರೆ. ಸೊ ನಾನು ತುಂಬಾ ಎಕ್ಸೈಟ್ ಆಗಿದ್ದೇನೆ, ಯಾಕಂದ್ರೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಬರುತ್ತೆ ಅಂತ. ಸೊ ಖಂಡಿತವಾಗ್ಲೂ ಅದನ್ನ ನಿಮಗೂ ಶೇರ್ ಮಾಡ್ತೇವೆ. ಯಾಕಂದ್ರೆ ನಿಮಗೂ ಯಾರಿಗಾದ್ರೂ ಈ ತರ ಮಾಡಿಸ್ಬೇಕು ಅಂತ ಇದ್ರೆ ಹೆಲ್ಪ್ ಆಗ್ಬೋದು. ಖಂಡಿತವಾಗ್ಲೂ ಆ ರಿವ್ಯೂ ನಾನು ಶೇರ್ ಮಾಡ್ತೀನಿ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಲ್ಲಿ ಯಾವ ರೀತಿ ಎಲ್ಲ ಅವರು ಅದರ ಪ್ರಿಪರೇಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಯಾವ ರೀತಿ ಮಾಡಿದ್ದಾರೆ ಅಂತ ನಾವು ನಿಮ್ಗೆ ತೋರಿಸ್ತೇವೆ. ಇದೆಲ್ಲ ಒಂದು ಮೆಮೊರಿ ಅಂತ ಅಷ್ಟೇ. ಅಂದ್ರೆ ಅದೊಂದು ಖುಷಿ ಆಗ್ತದೆ, ಯಾಕಿರುವಾಗ ಅದೆಲ್ಲ ಇರ್ಲಿಲ್ಲ ನಮಗೆ. ಯಾಕೆಂದ್ರೆ ಆ ಟೈಮೇ ಬೇರೆ, ಈ ಟೈಮೇ ಈಗ ತುಂಬಾ ಮುಂದುವರೆದಿದೆ. ಜನರೇಷನ್ ಟು ಜನರೇಷನ್ ತುಂಬಾ ಹೊಸತನ ಬರ್ತಾ ಇದೆ. ಹಾಗಾಗಿ ಇದೊಂದೆಲ್ಲ ಮೆಮೊರಿ ಮಕ್ಕಳಿಗೆ ದೊಡ್ಡವರಾದ್ಮೇಲೆ ಅವರಿಗೊಂದು ಖುಷಿ ಆಗ್ತದೆ ಅಷ್ಟೇ. ನಮಗೊಂದು ಅದು ಕೂಡ ನಮಗೆ ಖುಷಿ ಅವ್ರು ನೋಡುವಾಗ. ಇವರು ಟ್ಯಾಟೋ ಹಾಕಿಸ್ಕೊಂಡಿದ್ರು, ಆವಾಗ ನನ್ಗೆ ಅಂದ್ರೆ ಇವ್ರು ಹೇಳುವಾಗ ನಮ್ಗೆ ಬೇಡ ಅಂದ್ರೆ ಸುಮ್ನೆ ನೋವಾಗುತ್ತಲ್ಲ, ಸೊ ಆತರ ಇತ್ತು. ಬಟ್ ಇವಾಗ ನೋವೆಲ್ಲ ಹೋದ್ಮೇಲೆ ಅದ್ ನೋಡ್ಲಿಕ್ಕೂ ಖುಷಿ ಆಗುತ್ತೆ. ಇನ್ನು ಪಾಪು ದೊಡ್ಡವರೆಲ್ಲ ಆದ್ಮೇಲೆ ಅವಳಿಗೂ ಒಂಥರ ಖುಷಿ ಇರುತ್ತೆ. ಮಗಳ ಮೊದಲ ಹೆಜ್ಜೆ ಅಪ್ಪನ ಎದೆ ಮೇಲೆ ಅಂತ, ಅದು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ ನಾವು ಆಲ್ರೆಡಿ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ. ಹಾಗಾಗಿ ಈ ವಿಡಿಯೋವನ್ನು ಕೂಡ ಈಗ ನೆಕ್ಸ್ಟ್ ಕಾಸ್ಟಿಂಗ್ ವಿಡಿಯೋ ಕೂಡ ಇದರಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ. ಸೊ ನೋಡುವ, ನಾವು ಸಂಜೆ ನಿಮ್ಗೆ ಸಿಗ್ತೇವೆ. ಸಂಜೆ ಇವ್ರ ಪ್ರೋಗ್ರಾಮ್ಗೆ ಬಂದ್ಮೇಲೆ ಅಲ್ಲಿ ಹೋಗಿ ಏನೆಲ್ಲ ಆಗುತ್ತೆ, ಯಾವ ತರ ಬರುತ್ತೆ, ಸೊ ನಿಮ್ಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೇವೆ. ಸೊ ನಾವು ಸಂಜೆ ಸಿಗುವ. ಎಸ್, ಗೋಯಿಂಗ್ ಟು ಕಾಸ್ಟಿಂಗ್. ನಾವಿಲ್ಲಿ ಮನೆ ಹತ್ರ ರೀಚ್ ಆದ್ವಿ. ನೈಟ್ ಆಗಿತ್ತು ಆಕ್ಚುಲಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಇವ್ರ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಾಗ ಲೇಟ್ ಆಯ್ತು. ಪಾಪ ಅವರಿಗೆ ಡೇ ಟೈಮಲ್ಲಿ ಬರಬೇಕಿತ್ತು, ಆದ್ರೆ ಅವ್ರು ನಮ್ಮ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ನೈಟೇ ಬಂದಿದ್ರು. ಅವರ ಪಾಪು ಮತ್ತೆ ಅಂದ್ರೆ 2 ಮಕ್ಕಳಿದ್ರು ಪಾಪ. ನಾವು ಹೇಗೂ ಮನೆಗೆ ಬಂದ್ಮೇಲೆ ಇಲ್ಲಿ ಮನೆ ಕೂಡ ಅಷ್ಟೇ ಅಷ್ಟು ಸೆಟ್ ಏನೂ ಆಗಿರ್ಲಿಲ್ಲ, ಯಾಕಂದ್ರೆ ಇನ್ನು ಸೆಟ್ ಆಗ್ಬೇಕಷ್ಟೇ. ಸೊ ಅವ್ರು ಹೇಳಿದ್ರು ಪಾಪುನ ಫೀಡ್ ಮಾಡಿಸಿ ಮಲಗಿಸಿ ಬನ್ನಿ ಅಂತ. ಬಟ್ ಪಾಪು ಸಂಜೆ ನಂತರ ಎಲ್ಲ ಮಲಗಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಯ್ತು. ಆದ್ರೂ ಕೂಡ ಅವರು ಪೊಸಿಷನ್ ಎಲ್ಲ ಹೇಳ್ಕೊಟ್ರು. ಪಾಪುನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು, ಯಾಕಂದ್ರೆ ಅವಳು ಒಮ್ಮೆ ಸ್ವಲ್ಪ ಕಿರಿಕಿರಿ ಆದ್ಲು. ಯಾಕಂದ್ರೆ ಕಾರಲ್ಲಿ ಸ್ವಲ್ಪ AC ಇತ್ತಲ್ಲ, ಕೂಲ್ ಆಗಿತ್ತು, ಹಾಗಾಗಿ ಮಲ್ಕೊಂಡಿದ್ಲು. ಮನೆಗೆ ಹೋದ ತಕ್ಷಣ ಟೆಂಪ್ರೇಚರ್ ಚೇಂಜ್ ಆಗಿದ ತಕ್ಷಣ ಸ್ವಲ್ಪ ಕಿರಿಕಿರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವರೇ ಮ್ಯಾನೇಜ್ ಎಲ್ಲ ಮಾಡಿ ಸ್ವಲ್ಪ ಸಮಾಧಾನ ಎಲ್ಲ ಮಾಡಿ ಪಾಪುನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಅದ್ರ ನೆಕ್ಸ್ಟ್ ಇಲ್ಲಿ ಫಸ್ಟಿಗೆ ಅವಳದು ಕಾಲಿದ್ದು ತಗೊಂಡ್ರು. ಆಮೇಲೆ
ಇಲ್ಲಿ ಇವರು ಇವಾಗ ಇಟ್ಕೊಂಡಿದ್ದಾರೆ. ಇವಾಗ ವಾಪಸ್ ಅವರು ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ನಾನು ನೋಡಿದ ಪ್ರಕಾರ ತುಂಬ ಪ್ರೊಫೆಷ್ನಲ್ ಆಗೇ ಮಾಡಿದ್ರು ಅವರು. ಪಾಪುವಿಗೂ ಅಷ್ಟೇ, ಅಂದರೆ ನಾವು ಹೋದ ತಕ್ಷಣ ನಾನು ಕೂಡ ವಾಪಸ್ ಅವರ ಹತ್ರ ಕೇಳಿದ್ದೆ. ಇವ್ರ ಹತ್ರ ಆಲ್ರೆಡಿ ಅವ್ರು ಎಕ್ಸ್ಪ್ಲೇನ್ ಮಾಡಿದರು, ಬಟ್ ನಮಗೂ ಒಂದು ಇರುತ್ತಲ್ಲ, ಚಿಕ್ಕ ಪಾಪು ಅಲ್ಲ, ಯಾವ ಥರ ಏನು ಕೆಮಿಕಲ್ ಎಲ್ಲ ಆ್ಯಡ್ ಆಗಿರುತ್ತಾ ಅಥವಾ ಪಾಪುವಿಗೆ ಸೇಫ್ ಇದೆಯಾ ಅಂತ. ಸೊ ಅದರ ಬಗ್ಗೆ ಕೂಡ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಪಾಪುವಿಗೆ ಯೂಸ್ ಮಾಡುವಂಥ ನೀರು ಕೂಡ ಅಷ್ಟೇ, ಅದಕ್ಕೆ ನೀರು ಮಿಕ್ಸ್ ಮಾಡ್ತಾರೆ. ಸೊ ಅದು ಕೂಡ ಅಷ್ಟೇ, ಪಾಪುವಿಗೆ ಕೋಲ್ಡ್ ಆಗಬಾರ್ದಲ್ಲ, ಹಾಗಾಗಿ ಸ್ವಲ್ಪ ಉಗುರುಬೆಚ್ಚ ನೀರೆಲ್ಲ ರೆಡಿ ಮಾಡಿಕೊಂಡು ಅದರಿಂದನೇ ಮಾಡಿದರು. ಅದರ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಪಾಪು ಸ್ವಲ್ಪನೂ ಕೈಯೆಲ್ಲ ಅಲ್ಗಾಡಿಸ್ಬಾರ್ದಲ್ಲ, ಹಾಗಾಗಿ ಅವರ ಹಸ್ಬೆಂಡ್ ಕೂಡ ಇದ್ದರು. ಸೊ ಅವರು ಕೂಡ ಪಾಪುನ ಆಟ ಆಡಿಸ್ತಾ ಎಲ್ಲ ಮಾಡಿಕೊಂಡ್ರು. ಯಾಕಂದರೆ ಪಾಪು ಕೈ ಅಲ್ಗಾಡಿಸಿದ್ರೆ ಅದು ಕರೆಕ್ಟ್ ಶೇಪಲ್ಲಿ ಬರಲ್ಲ. ಸೊ ಹಾಗಾಗಿ ಅವರು ಮ್ಯಾನೇಜ್ ಮಾಡ್ತಾಯಿದ್ರು ಪಾಪುನ. ಸೊ ಅದರ ಜೊತೆಗೆ ಏನಂದರೆ, ಕೆಲವರಿಗೆ ಅನಿಸ್ಬೋದು ಇದಕ್ಕೆಲ್ಲ ಸುಮ್ಮನೆ ಖರ್ಚು ಮಾಡಬೇಕಾ ಅಂತ. ಬಟ್ ವಿಷಯ ಏನಂದರೆ, ನಾವು ಇದರ ಬಗ್ಗೆ ಯೋಚನೆ ಮಾಡುವಾಗ ಅಂದ್ಕೊಂಡ್ವಿ ಇದೆಲ್ಲ ನಮಗೊಂದು ಒಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು. ನಮ್ಮ ಟೈಮಲ್ಲಿ ಅಂದರೆ ನಾವು ಚಿಕ್ಕದಿರುವಾಗ ಈ ಥರದ್ದೆಲ್ಲ ಇರಲಿಲ್ಲ. ಸೊ ಇದನ್ನೆಲ್ಲ ನೋಡುವಾಗ ನಮಗೂ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ನಮ್ಮ ಪಾಪುವಿಗೆ ಇದೊಂದು ಒಳ್ಳೆ ಮೆಮೊರಿ, ಅಂದರೆ ನಮ್ಮಿಂದ ಆ್ಯಸ್ ಅ ಪೇರೆಂಟ್ಸ್ ಆಗಿ ನಮ್ಮ ಬಜೆಟಲ್ಲಿ ಯಾವುದು ಬರುತ್ತೆ ಅಥವಾ ನಮ್ಗೆ ಏನೆಲ್ಲ ಮಾಡ್ಬೋದು, ಸೊ ಅದನ್ನೆಲ್ಲ ಮಾಡ್ತಾಯಿದ್ದೇವೆ. ಎಸ್, ಇದರ ಕಾಸ್ಟ್ ಬಗ್ಗೆ ಹೇಳೋದಾದರೆ ಇವರು 8,000 to 10,000 ತನಕ ಚಾರ್ಜ್ ಮಾಡ್ತಾರೆ. ಅಂದರೆ ಪಾಪು ಇದು ಏಜ್ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಇದು ಇದಕ್ಕಿಂತ ಕಮ್ಮಿ ಮಾಡಿ ಕೊಡುವವರು ಇರ್ಬೋದು. ಬಟ್ ವಿಷಯ ಏನಂದರೆ, ನಮಗೆ ಒಂದ್ಸಲ ಮಾಡಿಸಿದ್ಮೇಲೆ ಅದು ಲೈಫ್ ಟೈಮ್ ಬಾಳ್ವಿಕೆ ಬರುವಂಥದ್ದಾಗಿರಬೇಕು. ಹಾಗಾಗಿ ನಾವು ಅದರ ಬಗ್ಗೆ ಎಲ್ಲ ಕರೆಕ್ಟ್ ತಿಳ್ಕೊಂಡು ಸೊ ಇವರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಅದರ ಜೊತೆಗೆ ಏನಂದರೆ, ಇದರ ಬಗ್ಗೆ ಕೂಡ ಹೇಳಿದ್ರು ಅವರು, ಅಂದರೆ 1 ವಾರ, ಅಂದರೆ ನಾವು ಸ್ವಲ್ಪ ಅರ್ಜೆಂಟ್ ಮಾಡಿದರೆ ಅದು ಕರೆಕ್ಟಾಗಿ ಬರಲ್ಲ. ಹಾಗಾಗಿ ಇವರು ಇದೇನು ನೆಕ್ಸ್ಟ್ ಮಾಡಿ ಕೊಡುವಾಗ 1 ಮಂತ್ ತನಕ ಇದಕ್ಕೆ ಟೈಮ್ ಬೇಕು ಅಂತಲೇ ಹೇಳಿದರು. ಫೈನಲಿ ಹೇಳಬೇಕಂದ್ರೆ ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ತುಂಬ ಪ್ರೊಫೆಷ್ನಲ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಅದರಲ್ಲೂ ನೈಟ್ ಬೇರೆ ಆಗಿತ್ತು. ಅವರ ಪಾಪು ಗೊತ್ತಿರ್ಬೋದು, ಪಾಪು ಎಲ್ಲ ಇರುವಾಗ ಎಷ್ಟು ಕಷ್ಟ ಅಂತ. ಸೊ ನಮಗೆ ನಮ್ಮ ಚಿಕ್ಕ ಪಾಪುನೂ ಅಂದರೆ ಮ್ಯಾನೇಜ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಅದರ ಜೊತೆಗೆ ಅವ್ರದ್ದು 2 ಮಕ್ಕಳಿದ್ರು. ಸೊ ಅವರನ್ನು ಹ್ಯಾಂಡಲ್ ಮಾಡ್ತಾ, ನೈಟ್ ಬೇರೆ ಸುಸ್ತಾಗಿತ್ತು ಅವರಿಗೆ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಳ್ತಾ ತುಂಬ ಆರಾಮಾಗಿ ಮಾಡಿಕೊಟ್ರು. ನಮ್ಮ ಪಾಪುನು ಮಿಡ್ಲಲ್ಲಿ ಪಾಪ ಸಮಾಧಾನ ಮಾಡ್ತಿದ್ರು. ಸೊ ಫೈನಲಿ ನಮಗಂತೂ ನಾವೇನು ಅಂದ್ಕೊಂಡಿದ್ವಿ ಸೊ ಅಷ್ಟೇ ನಮಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ 1 ಮಂತ್ ನಂತರ ಇದು ಸಿಗುತ್ತೆ ನಮಗೆ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೇವೆ ಯಾವ ರೀತಿ ಬರುತ್ತೆ ಅಂತ. ಎಸ್, ಇದು 1 ಮಂತ್ ಯಾಕೆ ಬೇಕಂದರೆ ಇದಕ್ಕೆ ಪ್ರೊಸೀಜರ್ ಎಲ್ಲ ತುಂಬಾ ಇದೆ. ಹಾಗಾಗಿ ಎಸ್, ಇವರು ಮೂಲತಃ ಹಾಸನದವರು. ಹಾಗಾಗಿ ನೆಕ್ಸ್ಟ್ ಇದರ ಫ್ರೇಮ್ ಏನು ಡೆಲಿವರಿ ಕೊಡಬೇಕಂದ್ರೆ ಇವರು ಈ ಸೈಡ್ ಬಂದಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಥವಾ ನನ್ನ ಹಸ್ಬೆಂಡ್ ಬ್ಯಾಂಗ್ಳೂರೆಲ್ಲ ಹೋಗ್ತಾ ಇರ್ತಾರಲ್ಲ, ಸೊ ಆ ಟೈಮಲ್ಲಿ ಇವರೇ ತಗೊಳ್ತಾರೆ. ಇಲ್ಲಿ ನೋಡ್ಬೋದು ಫೈನಲಿ ಯಾವ ರೀತಿ ಬಂದಿದೆ ಅಂತ. ನಾನು ತುಂಬ ಎಕ್ಸೈಟ್ ಆಗಿದ್ದೆ. ಅದೇ ರೀತಿ ತುಂಬ ಚೆನ್ನಾಗಿ ಬಂದಿತ್ತು. ಅವರು ತುಂಬ ಸಲ ಪಾಪು ಇದು ಅಂದರೆ ತಗೊಂಡು ಇಲ್ಲ, ಶೇಪ್ ಕರೆಕ್ಟಾಗೇ ಬಂದಿತ್ತು 1 ಟೈಮ್ ಮಾಡುವಾಗನೇ. ಇಲ್ಲಿ ನೋಡ್ಬೋದು ಎಷ್ಟು ಚಿಕ್ಕದಾಗಿ ಎಲ್ಲ ಪಾಪು, ಚಿಕ್ಕ ಚಿಕ್ಕ ಕಾಲು, ಚಿಕ್ಕ ಚಿಕ್ಕ ಕೈ, ನೋಡಲಿಕ್ಕೇ ಖುಷಿ ಆಗುತ್ತೆ. ಇನ್ನು ಇದಕ್ಕೆ ಫ್ರೇಮ್ ಎಲ್ಲ ಮಾಡಿ ಇನ್ನು ಕೊಡುವಾಗ ಇನ್ನೂ ತುಂಬ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಸೊ ತುಂಬ ಖುಷಿ ಆಗುತ್ತೆ ಇದನ್ನು ನೋಡಲಿಕ್ಕೆ. ಅದರ ಜೊತೆಗೆ ಏನಂದರೆ, ನಿಮಗೂ ಈ ಥರ ಏನಾದರೂ ಮಾಡಬೇಕು ಅಂತ ಅನಿಸಿದರೆ, ಪ್ಲ್ಯಾನ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಅಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದರಲ್ಲಿ ಹಾಕಿರ್ತೇವೆ. ಇನ್ಸ್ಟಾಗ್ರಾಮ್ ಪೇಜು ಇದೆ, ನೀವು ಅದರಲ್ಲೂ ನೋಡ್ಬೋದು ಇವರು ತುಂಬ ಜನಕ್ಕೆ ಮಾಡಿಕೊಟ್ಟಿರೋದನ್ನು. ಎಸ್, ಫೈನಲಿ ಇವರು ಎಲ್ಲ ಮುಗಿಸಿ ಮನೆಯಿಂದ ಹೊರಟರು. ಇಲ್ಲಿ ಇವರು ಪಾಪುನ ಅಂದರೆ ಪಾಪು ಇಲ್ಲಿ ಎದ್ದೇ ಇದ್ಲು, ಹಾಗಾಗಿ ಸಮಾಧಾನ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಮನೆಗೆ ಬಂದದ್ದಷ್ಟೇ ಅಲ್ಲ, ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕಿತ್ತು. ಸೊ ಪಾಪುವಿಗೆ ಪಾಪ ಸುಸ್ತಾಗಿತ್ತು. ಇಲ್ಲಿ ನೋಡ್ಬೋದು ಇವರು ಜೋಗಳ ಆಡಿಸ್ಕೊಂಡು ಮಲಗಿಸ್ತಾ ಇದ್ದಾರೆ. ಅಲ್ಲಿ ನಂತರ ನಾವು ಕೂಡ ಊಟ ಮಾಡ್ಕೊಂಡು ಮಲಗಿದ್ವಿ, ತುಂಬ ಸುಸ್ತಾಗಿತ್ತು. ಎಸ್, ನಾವಿನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್. जय